ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಸೈಲೆಂಟ್ ಅಂದ್ರೆ ಸುಮ್ಮನಾಗಿದ್ದಾರೆ ಅಂತ ಅರ್ಥನ. ರಾಜಕೀಯದಲ್ಲಿ ಕೆಲವೊಮ್ಮೆ ಮೌನವೇ ದೊಡ್ಡ ತಂತ್ರ. ಈಗ ಸಿದ್ದರಾಮಯ್ಯ ಅವರ ನಡೆ ಕೂಡ ಇದೇ ರೀತಿಯ ಚರ್ಚೆಗೆ ಕಾರಣವಾಗಿದೆ. ಒಂದ್ ಕಡೆ ಅಧಿಕಾರ ಇಲ್ಲ, ಮತ್ತೊಂದ್ ಕಡೆ ಪಕ್ಷದ ವೇದಿಕೆಗಳಿಂದ ಅಂತರ. ಆದ್ರೆ ಇದೇ ಸಮಯದಲ್ಲಿ ಮತ್ತೆ ಅಹಿಂದದ ಮಾತು. ಅಹಿಂದ ಅಂದ್ರೆ ಸಿದ್ದರಾಮಯ್ಯ ಅವರ ರಾಜಕೀಯದ ಬ್ರಹ್ಮಾಸ್ತ್ರ ಅನ್ನೋದು ರಾಜ್ಯ ರಾಜಕಾರಣಕ್ಕೆ ಗೊತ್ತಿರುವ ವಿಚಾರ. 2005ರಲ್ಲಿ ಅಹಿಂದದ ಮೂಲಕ ರಾಜಕೀಯ ಶಕ್ತಿ ಕಟ್ಟಿಕೊಂಡವರು. ಅದೇ ಶಕ್ತಿಯ ಬೆಂಬಲದಿಂದ 2 ಬಾರಿ ಮುಖ್ಯಮಂತ್ರಿ ಆದರು. ಇದೀಗ ಮತ್ತೆ ಅಹಿಂದ ಸಮಾವೇಶದ ವೇದಿಕೆಗೆ ಬರ್ತಿದ್ದಾರೆ. ಹಾಗಾದ್ರೆ ಇದು ಬರೀ ಸಮಾವೇಶನ ಅಥವಾ ಮತ್ತೊಂದು ರಾಜಕೀಯ ಇನ್ನಿಂಗ್ಸ್ಗೆ ಸಿದ್ದರಾಮಯ್ಯ ಮಾಡ್ತಿರೋ ಗ್ರೌಂಡ್ ವರ್ಕ್? ಬನ್ನಿ ನೋಡೋಣ. ನಾನು ಸುಬ್ರಹ್ಮಣ್ಯ ಆತ್ರೇಯ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಏಳಿಗೆಗೆ ಅಹಿಂದ ಚಳುವಳಿ ಹೊಸ ರೂಪವನ್ನು ನೀಡಿತು. ಜೆಡಿಎಸ್ ಪಕ್ಷದಲ್ಲಿದ್ದ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಸಿಗದೇ ಇದ್ದುದಕ್ಕಾಗಿ ಮುನ್ಸ್ಕೊಂಡಿದ್ರು. ಆಂತರಿಕವಾಗಿ ದಳದಲ್ಲಿ ಶುರುವಾದಂತಹ ತಿಕ್ಕಾಟ ಅವರನ್ನ ಅಹಿಂದದತ್ತ ಮುಖ ಮಾಡಿತು. ಈ ಒಂದು ಕಾರಣಕ್ಕೆ ಜೆಡಿಎಸ್ನಿಂದ ಉಚ್ಚಾಟನೆಗೊಂಡಂತಹ ಬಳಿಕ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿತು. ಅಹಿಂದ ಸಮುದಾಯ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಬೆಟ್ಟದಂತೆ ನಿಂತಿತು. ಕಾಂಗ್ರೆಸ್ನಲ್ಲಿ 2 ಬಾರಿ ಸಿಎಂ ಆಗಿ ಇದೀಗ ಅಧಿಕಾರ ಕಳೆದುಕೊಂಡಿರುವ ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ಜಪ ಮಾಡುವ ಮೂಲಕ ಭವಿಷ್ಯದ ರಾಜಕೀಯ ತಂತ್ರಗಾರಿಕೆಯ ಸುಳಿವನ್ನ ನೀಡುತ್ತಿದ್ದಾರೆ. ಕರ್ನಾಟಕದಲ್ಲಿ ಅಹಿಂದ ಅಂತಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಮತ್ತು ದಲಿತರು ಅಂತ. ಇದು ರಾಜಕೀಯ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗದ ಜನರಿಗೆ ನ್ಯಾಯ, ಸಮಾನತೆ ಹಾಗೂ ರಾಜಕೀಯ ಅಧಿಕಾರವನ್ನು ಕೊಡಿಸಲು ಹುಟ್ಟಿದಂತಹ ಒಂದು ಪ್ರಮುಖ ಚಳುವಳಿಯಾಗಿದೆ. ಜೆಡಿಎಸ್ ಪಕ್ಷದಲ್ಲಿ ಅಂತರ ಕಾಯ್ದುಕೊಂಡಂತಹ ಟೈಮ್ನಲ್ಲಿ ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಅಂದ್ರೆ 2005ರಲ್ಲಿ ಅಹಿಂದ ಸಮಾವೇಶವನ್ನ ಹಮ್ಮಿಕೊಂಡಿದ್ದರು. ಸಿಎಸ್ ದ್ವಾರಕನಾಥ್ ಅವರ ಜೊತೆಗೆ ಸಿದ್ದರಾಮಯ್ಯ ಅವರು ಅಹಿಂದ ರೂಪುರೇಷೆಗಳನ್ನ ತಯಾರು ಮಾಡಿಕೊಂಡಿದ್ದರು. ಇದನ್ನು ರಾಜಕೀಯ ಹೋರಾಟವನ್ನಾಗಿ ಪರಿವರ್ತಿಸಿದರು. ರಾಜ್ಯಾದ್ಯಂತ ಸಂಘಟನೆ ಮಾಡಿ ಅಹಿಂದ ಶಕ್ತಿಯನ್ನ ಒಗ್ಗೂಡಿಸಿದರು. ರಾಜ್ಯದ ರಾಜಕೀಯ ಮತ್ತು ಚುನಾವಣಾ ಫಲಿತಾಂಶಗಳಲ್ಲಿ ಇಂದಿಗೂ ಅಹಿಂದ ವರ್ಗಗಳ ಮತಗಳು ನಿರ್ಣಾಯಕ ಪಾತ್ರವನ್ನು ವಹಿಸಿವೆ. ಈ ನಿಟ್ಟಿನಲ್ಲಿ ಸಾಮಾಜಿಕವಾಗಿ ಹಿಂದೆ ಉಳಿದಿರುವ ಈ ಸಮುದಾಯಗಳಿಗೆ ಶಿಕ್ಷಣ, ಉದ್ಯೋಗ ಮತ್ತು ಆಡಳಿತದಲ್ಲಿ ಸರಿಯಾದ ಪಾಲು ಮತ್ತು ಹಕ್ಕುಗಳನ್ನು ನೀಡೋದು ಹಾಗೂ ರಾಜಕೀಯ ಬಲ ತುಂಬುವುದು ಈ ಒಂದು ಹೋರಾಟದ ಉದ್ದೇಶ ಆಗಿತ್ತು. ಸಿದ್ದರಾಮಯ್ಯ ಅವರಿಗೆ ಅಹಿಂದ ಸಮುದಾಯ ಬಲ ತುಂಬಿದ್ರು. ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯ ಕೊಟ್ಟಂತಹ ಕೊಡುಗೆ ಏನು ಎಂಬ ಬಗ್ಗೆಯೂ ಕೂಡ ಚರ್ಚೆಗಳು ಆಗಾಗ ಆಗ್ತಾ ಇದೆ. ಅಹಿಂದವನ್ನ ಸಿದ್ದರಾಮಯ್ಯ ಅವರು ರಾಜಕೀಯ ಸಂಕಷ್ಟದ ಸಂದರ್ಭದಲ್ಲಿ ಬಳಕೆ ಮಾಡ್ತಿರ್ತಾರೆ ಎಂಬ ಆರೋಪವೂ ಕೂಡ ಇದೆ. ಇದೀಗ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರ ಅಹಿಂದ ವಿಚಾರವಾಗಿ ಮಾತನಾಡ್ತಾ ಇದ್ದಾರೆ. ಅಹಿಂದ ಹೋರಾಟವನ್ನ ಮುಂದುವರಿಸುವ ಸುಳಿವನ್ನ ಕೊಟ್ಟಿದ್ದಾರೆ. ಈ ಮೂಲಕ ರಾಜಕೀಯ ವಿರೋಧಿಗಳಿಗೆ ತಮ್ಮ ಮುಂದಿನ ಹೆಜ್ಜೆ ಏನು ಎಂಬ ಸ್ಪಷ್ಟ ಸಂದೇಶವನ್ನ ಟಗರು ಕೊಟ್ಟಿರುವುದು. ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಅಹಿಂದ ಚಳವಳಿ ಆರಂಭವಾಗಿದ್ದು 20 ವರ್ಷಗಳು ತುಂಬಿದೆ. ಹೀಗಾಗಿ ಅಹಿಂದ ಸಮಾವೇಶವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ಈ ಸಮಾವೇಶದಲ್ಲಿ ನಾನು ಭಾಗಿಯಾಗುತ್ತೇನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಅಹಿಂದ ಸಮಾವೇಶದಲ್ಲಿ ಭಾಗಿಯಾಗ್ತಿರೋದು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಸಾಕಷ್ಟು ಚರ್ಚೆ ಹಾಗೂ ಕುತೂಹಲವನ್ನ ಉಂಟು ಮಾಡ್ತಾರೆ. ಸದ್ಯ ಸಿಎಂ ಸ್ಥಾನವನ್ನ ಕಳೆದುಕೊಂಡ ಸಿದ್ದರಾಮಯ್ಯ ಮೌನಕ್ಕೆ ಜಾರಿದ್ದಾರೆ. ಸಕ್ರಿಯವಾಗಿ ಯಾವುದೇ ರಾಜಕೀಯ ಚಟುವಟಿಕೆಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಪಕ್ಷ ಹಾಗೂ ಸರ್ಕಾರದ ಯಾವುದೇ ವೇದಿಕೆಗಳನ್ನ ಅವರ ಉಪಸ್ಥಿತಿ ಇಲ್ಲ. ಕಾವೇರಿ ನಿವಾಸದಲ್ಲೇ ಬಹುಪಾಲು ಸಮಯವನ್ನ ಸಿದ್ದರಾಮಯ್ಯ ಕಳೀತಾ ಇದ್ದಾರೆ. ಆಪ್ತರು ಸಿದ್ದರಾಮಯ್ಯ ಅವರ ಜೊತೆಗೆ ಕಾವೇರಿ ನಿವಾಸದಲ್ಲೇ ಭೇಟಿಯಾಗಿ ಮಾತುಕತೆಗಳನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಸಿದ್ದರಾಮಯ್ಯ ಅವರು ಅಹಿಂದ ಜಪ ಮಾಡುವ ಮೂಲಕ ಮುಂದಿನ ದಿನಗಳಲ್ಲಿ ಮದ್ಯಾವ ದಾಳವನ್ನ ಉರುಳಿಸ್ತಾರೆ ಎಂಬ ಕುತೂಹಲ ರಾಜಕೀಯ ಪ್ರಸಾಲೆಯಲ್ಲಿ ಇರುವಂಥದ್ದು. ಒಟ್ಟಾರೆ ಸಿದ್ದರಾಮಯ್ಯ ಅವರ ರಾಜಕೀಯ ಎದುರಾಳಿಗಳಿಗೆ ಈಗ ಒಂದೇ ಪ್ರಶ್ನೆ ಕಾಡ್ತಾ ಇದೆ. ಸಿದ್ದರಾಮಯ್ಯ ಮೌನವಾಗಿದ್ದಾರೆ ಅಂತ ಸುಮ್ಮನೆ ಬಿಡಬಹುದಾ? ಯಾಕಂದ್ರೆ ಸಿದ್ದರಾಮಯ್ಯ ಅವರ ರಾಜಕೀಯ ಇತಿಹಾಸವನ್ನ ನೋಡಿದ್ರೆ ಅವರು ಯಾವಾಗಲೂ ಕೂಡ ಸಮಯವನ್ನ ನೋಡಿ ರಾಜಕೀಯ ದಾಳವನ್ನ ಉರುಳಿಸಿದವರು. ಈಗ ಅಹಿಂದ ಸಮಾವೇಶದ ಮೂಲಕ ಮತ್ತೆ ಹಿಂದುಳಿದ ವರ್ಗಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರನ್ನ ಒಗ್ಗೂಡಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೋ ಅನ್ನುವಂತಹ ಪ್ರಶ್ನೆ ಕಾಡ್ತಾರೆ. ಅಹಿಂದದ ಮೂಲಕ ಮತ್ತೆ ಶಕ್ತಿ ಪ್ರದರ್ಶನವನ್ನ ಸಿದ್ದರಾಮಯ್ಯ ಮಾಡ್ತಾರಾ? ಕಾಂಗ್ರೆಸ್ ಒಳಗಿನ ರಾಜಕೀಯ ಲೆಕ್ಕಾಚಾರವನ್ನ ಬದಲಾಯಿಸ್ತಾರಾ? ಅಥವಾ ಭವಿಷ್ಯದ ಚುನಾವಣೆಗೆ ಈಗಿನಿಂದಲೇ ತಂತ್ರವನ್ನ ರೂಪಿಸುತ್ತಿದ್ದಾರಾ? ಈ
ಮೌನದ ಹಿಂದೆ ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆಯಾ? ಅಹಿಂದದ ಮೂಲಕ ಎದುರಾಳಿಗಳಿಗೆ ಸಿದ್ದರಾಮಯ್ಯ ಮತ್ತೆ ದಾಳವನ್ನ ಉರುಳಿಸಲಿದ್ದಾರಾ? ಇದೇ ಇದೀಗ ಕರ್ನಾಟಕದ ರಾಜಕೀಯದಲ್ಲಿ ಹಾಟ್ ಟಾಪಿಕ್.